ಬೆಂಗಳೂರಿನಲ್ಲಿ ಒಂದು ಹೊಸ ಸ್ಕೀಮ್ ತರ್ತಾ ಅಂತ ಹೇಳಿದ್ವಿ ನಾವು. ಇಲ್ಲಿವರೆಗೆ ನಾವು ಭೂಮಿಯನ್ನು ಕೊಡ್ತಾ ಇದ್ದೀವಿ, ಅದೇ ನಮ್ಮ ಜನಗಳಿಗೆ ಮನೆ ಕಟ್ಟಲಿಕ್ಕೆ ಸೈಟ್ಗಳಿಲ್ಲ. ಅದಕ್ಕಾಗಿ ಮೊನ್ನೆ ಮಾದೇವಪ್ಪನವರು ನಮಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. SC ST ಗಳಿಗೆ ಭೂಮಿಯನ್ನು ಖರೀದಿ ಮಾಡಿ ಅವ್ರಿಗೆ ಸೈಟ್ ಕೊಡುವಂತ ಒಂದು ಹಣವನ್ನು ಕೊಟ್ಟಿದ್ದಾರೆ ನಮ್ಮ ಇಲಾಖೆಗೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆ ಕೊಡಬೇಕಾಗಿದೆ. ಕೊಟ್ರೆ ಅದನ್ನ ಪೈಲಟ್ ಪ್ರಾಜೆಕ್ಟ್ ಆಗಿ ಕೆಲವು ಊರುಗಳಲ್ಲಿ ತೆಗೆದುಕೊಂಡು 30-40 ಸೈಟ್ ಅನ್ನು ಕೊಡುವ ಮೂಲಕ, ಯಾಕೆ ಜಾಗ ಸಮಸ್ಯೆ ಇದೆ. ST ST ಗಳಿಗೆ ಬಹಳಷ್ಟು ಕಡೆ ಜಾಗ ಕಟ್ಟಿಕೊಳ್ಳೋದು ಬಹಳ ಕಷ್ಟದ ಕೆಲಸ. ಒಂದ್ ವೇಳೆ ನಾವು ತೆಗೆದುಕೊಳ್ತಿದ್ರೆ ಕೊಡ್ಲಿಕ್ಕೆ ಕೂಡ ಈಗ ಬಹಳಷ್ಟು ಜನ ಮುಂದೆ ಬರೋಲ್ಲ. ಅದಕ್ಕಾಗಿ ನಮ್ದೇ ಕಾಲನಿ, ವಾಲ್ಮೀಕಿ ಕಾಲೋನಿ, ಅಂಬೇಡ್ಕರ್ ಕಾಲನಿ ಅಂತ ಮಾಡುವಂತ ಒಂದು ಕನಸಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಬೇಗ ಮಂಜೂರಾತಿ ಕೊಟ್ರೆ ಆದಷ್ಟು ಬೇಗ ನಿಮ್ಗೆ ಸೈಟ್ ಕೊಡುವಂತ ಭಾಗ್ಯ, ಅದೊಂದು 6ನೇ ಭಾಗ್ಯ ಆಗ್ತಾ ಅಂತ ಹೇಳಿಕ್ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸುಮಾರು 40 ಕೋಟಿ ರೂಪಾಯಿನ ಮಾದೇವಪ್ಪನವ್ರು ನಮ್ಮ ಇಲಾಖೆಗೆ ST ಗೆ 20 ಕೋಟಿ, SC ಗೆ 20 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಅನುಮತಿ ಕೊಟ್ರೆ ಆದಷ್ಟು ಬೇಗ ನಾವು ಸೈಟ್ಗಳನ್ನ ಹಂಚುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ. ಬೆಂಗಳೂರಿನಲ್ಲಿ ಒಂದು ಹೊಸ ಸ್ಕೀಮ್ ತರ್ತಾ ಅಂತ ಹೇಳಿದ್ವಿ ನಾವು. ಇಲ್ಲಿವರೆಗೆ ನಾವು ಭೂಮಿಯನ್ನು ಕೊಡ್ತಾ ಇದ್ದೀವಿ, ಅದೇ ನಮ್ಮ ಜನಗಳಿಗೆ ಮನೆ ಕಟ್ಟಲಿಕ್ಕೆ ಸೈಟ್ಗಳಿಲ್ಲ. ಅದಕ್ಕಾಗಿ ಮೊನ್ನೆ ಮಾದೇವಪ್ಪನವರು ನಮಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. SC ST ಗಳಿಗೆ ಭೂಮಿಯನ್ನು ಖರೀದಿ ಮಾಡಿ ಅವ್ರಿಗೆ ಸೈಟ್ ಕೊಡುವಂತ ಒಂದು ಹಣವನ್ನು ಕೊಟ್ಟಿದ್ದಾರೆ ನಮ್ಮ ಇಲಾಖೆಗೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆ ಕೊಡಬೇಕಾಗಿದೆ. ಕೊಟ್ರೆ ಅದನ್ನ ಪೈಲಟ್ ಪ್ರಾಜೆಕ್ಟ್ ಆಗಿ ಕೆಲವು ಊರುಗಳಲ್ಲಿ ತೆಗೆದುಕೊಂಡು 30-40 ಸೈಟ್ ಅನ್ನು ಕೊಡುವ ಮೂಲಕ, ಯಾಕೆ ಜಾಗ ಸಮಸ್ಯೆ ಇದೆ. ST ST ಗಳಿಗೆ ಬಹಳಷ್ಟು ಕಡೆ ಜಾಗ ಕಟ್ಟಿಕೊಳ್ಳೋದು ಬಹಳ ಕಷ್ಟದ ಕೆಲಸ. ಒಂದ್ ವೇಳೆ ನಾವು ತೆಗೆದುಕೊಳ್ತಿದ್ರೆ ಕೊಡ್ಲಿಕ್ಕೆ ಕೂಡ ಈಗ ಬಹಳಷ್ಟು ಜನ ಮುಂದೆ ಬರೋಲ್ಲ. ಅದಕ್ಕಾಗಿ ನಮ್ದೇ ಕಾಲನಿ, ವಾಲ್ಮೀಕಿ ಕಾಲೋನಿ, ಅಂಬೇಡ್ಕರ್ ಕಾಲನಿ ಅಂತ ಮಾಡುವಂತ ಒಂದು ಕನಸಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಬೇಗ ಮಂಜೂರಾತಿ ಕೊಟ್ರೆ ಆದಷ್ಟು ಬೇಗ ನಿಮ್ಗೆ ಸೈಟ್ ಕೊಡುವಂತ ಭಾಗ್ಯ, ಅದೊಂದು 6ನೇ ಭಾಗ್ಯ ಆಗ್ತಾ ಅಂತ ಹೇಳಿಕ್ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸುಮಾರು 40 ಕೋಟಿ ರೂಪಾಯಿನ ಮಾದೇವಪ್ಪನವ್ರು ನಮ್ಮ ಇಲಾಖೆಗೆ ST ಗೆ 20 ಕೋಟಿ, SC ಗೆ 20 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಅನುಮತಿ ಕೊಟ್ರೆ ಆದಷ್ಟು ಬೇಗ ನಾವು ಸೈಟ್ಗಳನ್ನ ಹಂಚುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ